ಹುಡುಗಿ ಜೊತೆ ಇದ್ದ ಈ ವ್ಯಾಲೆಂಟೈನಲ್ಲಿ, ನೆಕ್ಸ್ಟ್ ವ್ಯಾಲೆಂಟೈನ್ ಬೇರೆ ಹುಡುಗಿ ಜೊತೆ ಇರ್ತಾನೆ ಅಷ್ಟೇ. ನಾನು ಸೆಲೆಬ್ರೇಟ್ ಏನು ಮಾಡಿಲ್ಲ, ಝೀರೋ ಎಕ್ಸೈಟ್ಮೆಂಟ್. ನಾರ್ಮಲ್ ಡೇ ಹೆಂಗೈತೆ ವ್ಯಾಲೆಂಟೈನ್ಸ್ ಡೇ ಹಂಗೆ. ಫಿಲಿಮ್లో ನೋಡಿದ್ರೆ ಆಸೆ ಬರುತ್ತೆ, ಅಲ್ಲ ಫಿಲಿಮಲ್ಲಿ ಅಂದರೆ ಎಲ್ಲ ಟ್ರೂ ಲವ್ ಥರ ತೋರಿಸ್ತಾರೆ. ಲವ್ ಅಂದ್ರೆ ಎಕ್ಸ್ಪೆಕ್ಟೇಷನ್ ಅಷ್ಟೇ, ಯಾವುದೇ ರೀತಿ ಪ್ರಾಮಾಣಿಕತೆ ಇಲ್ಲವೇ ಇಲ್ಲ ಮೇಡಮ್. ಲವ್ ಮಾಡೋದು ಒಳ್ಳೇದು, ಆದ್ರೂ ಮದುವೆ ಆದ್ಮೇಲೆ ಲವ್ ಮಾಡಬೇಕು. ಟ್ರೂ ಲವ್ ಅಂದ್ರೆ ಬ್ರೇಕಪ್. ಹಲೋ ಫ್ರೆಂಡ್ಸ್, BNTV ಕನ್ನಡ ಚಾನಲ್ಗೆ ಸ್ವಾಗತ. ಸೊ ವ್ಯಾಲೆಂಟೈನ್ಸ್ ಡೇ ಇನ್ನೇನು ಹತ್ತಿರ ಬರ್ತಾ ಇದೆ. ಫೆಬ್ರವರಿ 14 ಲವರ್ಸ್ ಡೇಗಳಿಗೆ ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಸೊ ಈ ವಿಷಯವಾಗಿ ಈ ವಿಡಿಯೋದಲ್ಲಿ ತೋರಿಸ್ತೀವಿ, ಮಿಸ್ ಮಾಡದೆ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಲವ್ ಮಾಡೋಕ್ಕೆ ಹೋಗಿಲ್ಲ, ಬೀಳ್ತಾರಂತನೂ ಕಾನ್ಫಿಡೆನ್ಸ್ ಇಲ್ಲ, ಅದಕ್ಕೆ ಸುಮ್ಮನೆ ರಿಸ್ಕ್ ಆಗಿ ಇವಾಗ ನಾವು ಹೋಗ್ಬಿಟ್ಟು ಅಲ್ಲಿ ಅವ್ರಿಗೆ ಅಪ್ರೋಚ್ ಮಾಡ್ತೀವಿ, ಅವ್ರ ಮುಖದ ಮೇಲೆ ಡೈರೆಕ್ಟಾಗಿ ರಿಜೆಕ್ಟ್ ಮಾಡಿಬಿಟ್ರೆ ನೆಕ್ಸ್ಟ್ ಆ ಕಾನ್ಫಿಡೆನ್ಸ್ ಇರಲ್ಲ. ಈ ಮ್ಯಾಟ್ರಲ್ಲಿ ನಿಜ ಇಲ್ಲ. ಇವಾಗ ಕರೆಂಟಾಗಿ ಯಾರೂ ಇಲ್ಲ. ನೋಡಕ್ ಚೆನ್ನಾಗಿದ್ರು ಅಷ್ಟೇ, ಪ್ರಪೋಸ್ ಮಾತಾಡಿಲ್ಲ ನಾನು ಹೋಗ್ತಾಗ. ನನಗೇನು ಇದು ಎವ್ರಿ ಇಯರ್ ಚೇಂಜ್ ಆಗುತ್ತೆ ಅನ್ಸುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಈ ಹುಡುಗ ಒಂದು ಹುಡುಗಿ ಜೊತೆ ಇದ್ದ ಈ ವ್ಯಾಲೆಂಟೈನಲ್ಲಿ, ನೆಕ್ಸ್ಟ್ ವ್ಯಾಲೆಂಟೈನ್ ಬೇರೆ ಹುಡುಗಿ ಜೊತೆ ಇರ್ತಾನೆ ಅಷ್ಟೇ. ಆದರೆ ಇದು ಕಂಟಿನ್ಯೂಸ್ ಆಗಿರುತ್ತೆ ಅಷ್ಟೇ. ಟ್ರೂ ಲವ್ ಅಲ್ಲ, ನನ್ನ ನಂಬಿಕೆ ಇಲ್ಲ. ಇವರು ಬೇರೆ ಹುಡುಗನ ಜೊತೆ ಇದ್ರೂ ಇವ್ರು ಬಿಡಕ್ಕೆ ರೆಡಿ ಇಲ್ಲ ಆ ಥರ. ಮಾಡಿ ಟೈಮ್ ವೇಸ್ಟು, ಕಾಸು ವೇಸ್ಟ್ ಅಷ್ಟೇ. ಹುಡುಗಿರ್ಗಿಂತ ಟೀಚರ್ ಸೂಪರ್ ಆಗೋರೆ, ಕ್ರಶ್ ಅಂತ ಅಷ್ಟೇ. ಲವ್ ಎಲ್ಲ ಏನಿಲ್ಲ. ಕ್ರಶ್ ಆದ್ರೆ ಮಾಡ್ಬೋದು, ಲವ್ ಮಾಡಬಾರ್ದು. ಕ್ರಶ್ ಅಂದ್ರೆ ಜಸ್ಟ್ ಲವ್ ಮಾಡೋದು ಒಳ್ಳೇದು, ಆದ್ರೂ ಮದುವೆ ಆದ್ಮೇಲೆ ಲವ್ ಮಾಡಬೇಕು. ಲವ್ ಮಾಡಬೇಕು. ಅಂದ್ರೆ ಲವ್ ಮಾಡಿದವ್ರು ಮದುವೆ ಆಗ್ಲೇಬೇಕು. ಹಂಗೆ ಹೇಳ್ತಿದ್ದೀರಾ? ಹಂಗೆ. ಒರಿಜಿನಲ್ ಲವ್ ಅಂದ್ರೆ ಏನು? ಟ್ರೂ ಲವ್ ಅಂದ್ರೆ ಬ್ರೇಕಪ್. ನಿಜ, ಟ್ರೂ ಲವ್ ಅಂದ್ರೆ ಬ್ರೇಕಪ್. ಒಂದೇ ಒಂದು ಹೇಳಕ್ಕ, ಟ್ರೂ ಲವ್ ಅಂದ್ರೆ ಅಮ್ಮ ಅಷ್ಟೇ, ಅಮ್ಮ. ಅವರಿಗೆ ವಿಶ್ ಮಾಡ್ತೀರಾ ವ್ಯಾಲೆಂಟೈನ್ಸ್ ಡೇಗೆಲ್ಲ ವಿಶ್ ಮಾಡಲ್ಲ. ವ್ಯಾಲೆಂಟೈನ್ಸ್ ಡೇ ಅವ್ರು ಲವ್ ಮಾಡ್ತಾರೆ, ನಾವು ವರ್ಷ ಪೂರ್ತಿ ನಮ್ಮ ಅಮ್ಮನ ಲವ್ ಮಾಡ್ತೀವಿ ಅಷ್ಟೇ. ಅಮ್ಮನ ಲವ್ ಮಾಡ್ತೀರಾ? ನಿಮ್ಮ ಮೇ ಬಿ ಸಪೋಸ್ ಸಡನ್ ಆಗಿ ಒಂದು ಹುಡುಗಿ ಪ್ರಪೋಸ್ ಚಾನ್ಸ್ ಇಲ್ಲ. ನಮ್ ಬೆಸ್ಟ್ ನಾನು ಇರ್ತೀನಲ್ವಾ ಅವನ ಜೊತೆ, ಬೇರೆ ಹುಡುಗಿ ಬಂದ್ರೆ ಅಂದ್ರೆ ಇವನ್ ಕಮಿಟೆಡ್ ಆಗಿ ನಾನೇ. ನೀವೇ ಅವ್ರ ಪ್ರೇಮಿಗಳು ಯಾಕೆ ಆಗೋಕೆ ಇಷ್ಟ ಇಲ್ಲ? ಇವನ್ ಹಾಳಾಕ ನೋಡಕ್ ನನ್ಗೆ ಇಷ್ಟ ಇಲ್ಲ, ಅದಕ್ಕೆ. ಎಂತ ದುಶ್ಮನ್ಗಳ ನೀವಿಬ್ರು? ಫ್ರೆಂಡ್ಸ್ ಇದೇ ಬೆಸ್ಟ್ ಫ್ರೆಂಡ್ಸ್. ಸಪೋರ್ಟ್ ಮಾಡ್ಬೇಕಲ್ವಾ? ಅದೇ ಸಪೋರ್ಟ್ ಮಾಡ್ತೀನಿ. ಲವ್ ಅಂದ್ರೆ ಏನು? ಬ್ರೇಕಪ್. ಇವನ್ ಬ್ರೇಕಪ್ ಆಗ್ಬಿಟ್ಟು ಆಮೇಲೆ ಬಂದ್ಬಿಟ್ಟು ಹಂಗ ಹಿಂಗ ಅಂತ ಹೇಳಕ್ಕೆ, ಅದಕ್ಕೆ ಇವಾಗಲಿಂದ ಸಪೋರ್ಟ್ ಮಾಡ್ತೀನಿ. ಓಕೆ, ಫೈನಲ್ ಆಗಿ ಯಾರಿಗೆ ಐ ಲವ್ ಯು ಹೇಳಕ್ಕೆ ಇಷ್ಟ? ಕಾಮಾಕ್ಷಮ್ಮ ಐ ಲವ್ ಯು. ಥ್ಯಾಂಕ್ ಯು. ನೀವು? ನಾನು ಯಾರು ಕೇಳಲ್ಲ. ಅಪ್ಪ ಅಮ್ಮಂಗೆ ಹೇಳಲ್ವಾ? ಇಲ್ಲ ನಾನು ಯಾರು ಮಾತೇ ಬೇಡ, ಐ ಲೈಕ್ ಯು ಸಾಕು ಅಂತಾನೆ ಯಾಕೆ ಸೆಲೆಬ್ರೇಟ್ ಮಾಡ್ತೀರಾ? ಯಾಕೆ ಅಂದ್ರೆ ಬ್ಲ್ಯಾಕ್ ಡೇ ಇದೆಯಲ್ಲ, ಅದ್ರ ಬಗ್ಗೆ ಯೋಚನೆ. ಇವಾಗ ನಮಗೋಸ್ಕರ ಲವ್ ಅಂತ ಏನು ಹೇಳಿ, ನಮಗೋಸ್ಕರ ಒಬ್ರು ತನ್ನನ್ನು ತಾನು ಸ್ಯಾಕ್ರಿಫೈಸ್ ಮಾಡೋದು, ಅದೇ ಲವ್. ಇವಾಗ ನಮ್ಮನ್ನೆಲ್ಲ ಕಾಯ್ತಾ ಇರೋದು ಯಾರು? ನಿಮ್ಗೆ ಅನ್ಕೊಂಡಂಗೆ ನಮ್ಮ ಮನೆ ಮಕ್ಕಳು ಅಥವಾ ನಮ್ಮ ರಾಜಕಾರಣಿಗಳು, ಯಾರೋ ಮತ್ತೊಂದು ಮಗದೊಂದು ಪ್ರೊಡ್ಯೂಸರ್ ಯಾರೋ ಒಬ್ಬರು, ಅವರೆಲ್ಲ ಇವ್ರದೇ ತಾನೇ ಕಾಯ್ತಾ ಇರೋದು. ಬ್ಲ್ಯಾಕ್ ಡೇ ಮಾಡ್ಬೋದಲ್ಲ, ಆಚರಿಸ್ಬೋದಲ್ಲ. ವ್ಯಾಲೆಂಟೈನ್ಸ್ ಡೇ ಅಂತಾನೆ ಯಾಕೆ ಆಚರಿಸ್ತೀರಾ ನೀವು? ಯಾರಿಗೆ ಬೇಕಾದರೂ ಡೆಡಿಕೇಟ್ ಮಾಡ್ಬೋದು ಅಲ್ವಾ? ಆ ದಿನ ಅವ್ರಿಗೆ ಅಂತಾನೆ ಯಾಕೆ ಮಾಡಬೇಕು ನಾವು? ಅಲ್ಲ, ಅವದೊಂದಿನ ಮಾತ್ರ ಪ್ರೇಮ, ಮಿಕ್ಕಿ ದಿನ ಪ್ರೇಮ ಅಲ್ವಾ? ಅಂದ್ರೆ ನೀವು ಸಿಂಗಲ್, ಗೊತ್ತಾಗ್ತಿದೆ ನೀವು. ಹೌದು, ಸಿಂಗಲ್. ಹುಡುಗಿರು ನಿಮಗೆ ಬೀಳ್ಲಿಲ್ವಾ? ಲವ್ ಬೀಳಲಿಲ್ಲ ಪ್ರಶ್ನೆ ಅಲ್ಲ, ಆಸಕ್ತಿ ಇಲ್ಲ. ಈ ಟೈಮ್ ಓಡೋ ಟೈಮ್ ಚೆನ್ನಾಗಿ ಓಡ್ತಾ ಇರ್ಬೇಕಲ್ಲೂ ಸ್ಟಾಪ್ ಆಗಬಾರ್ದು. ಲವ್ ಮಾಡೋದು ಅದಕ್ಕಿನ್ನ ಲವ್ ಇನ್ನ ತಪ್ಪು ಅನ್ಸುತ್ತೆ. ಏನಕ್ಕಂದ್ರೆ ನಿಮ್ಗೆ ಒಂದು ಲೈಫ್ ಡಿಸ್ಟ್ರಾಕ್ಟ್ ಆಗ್ತಾ ಇರುತ್ತೆ, ಹಂಗಂಗೆ ಮಾಡಿದಷ್ಟು ಟೆನ್ಷನ್ನು, ಮತ್ತೊಂದು ಎಲ್ಲ ಆಗ್ತಾ ಇರುತ್ತೆ. ಸೊ ಲವ್ ಮಾಡಬೇಡ್ರಿ ಅಂತ ಅಲ್ಲ, ಬಟ್ ಅವ್ರ ಮೇಲೆ ಡಿಪೆಂಡ್ ಅವೆಲ್ಲ. ಇವಾಗ ಹಿಂಗೆ ಹೇಳ್ರಿ, ಆಲ್ಮೋಸ್ಟ್ ಇವಾಗೆಲ್ಲ ಕರೆಕ್ಟಾಗಿ ಲವ್ ಯಾರು ಇವತ್ತು ಇವನು ನಾಳೆ ಅವನು ಆ ಥರ ಲವ್ ಹಂಗೆ ಇರೋದು ಇವಾಗ ಪ್ರೆಸೆಂಟು ಹೇಳ್ಬೇಕಂದ್ರೆ. ನಮ್ಮ ಆ ಥರ ತುಂಬ ಈ ಪ್ರೆಸೆಂಟಲ್ಲಿ ಇಲ್ಲ ಬಿಡ್ರಿ, ಪ್ರೆಸೆಂಟಲ್ಲಿ ಇಲ್ಲವೇ ಇಲ್ಲ, ನೋಡೇ ಇಲ್ಲ. ಅದು ನೀವು ಸ್ಕೂಲ್ ಡೇಸ್, ಕಾಲೇಜ್ ಡೇಸ್ ಅಲ್ಲಿ ಆಗಿದ್ರೆ ಯಾರಿಗೂ ನೀವು ಕ್ರಶ್ ಆಗಿಲ್ವಾ? ನಿಮ್ಗೆ ಯಾರ ಮೇಲೂ ಕ್ರಶ್ ಆಗಿಲ್ಲ ಅಂತಲ್ಲ, ಅವರೇ ನಾನು ಡವ್ ಅವಳು ಇದ್ದಿ ಮದುವೆ ಆಗಿ ಮಗುನ ಆಗ್ಬಿಟ್ಟಿದೆ, ಅದ್ ಕತೆ ಬೇಡ, ಅದಕ್ಕೆ ನಮಗೆ ಅದು ಬೇಡ ಅಂತ ಇರೋದು ನಾವು. ಅಂದ್ರೆ ಲವ್ ಅಂದ್ರೆ ನೀವು ಮಾಡಿದೀರಾ ಅಂತ? ಮಾಡಿದೀವಿ ಇಲ್ಲ, ಎಲ್ಲ ಫಾಸ್ಟ್ ಆಫ್ ಲೈಫ್ ಇದ್ದೇ ಇರುತ್ತೆ. ಯಾಕೆ ಬ್ರೇಕಪ್ ಆಯ್ತು? ಯಾಕೆ ಬ್ರೇಕಪ್ ಎಲ್ಲ ಏನಾಗಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಮದುವೆ ಅಷ್ಟೇ, ಒಂದೇ ದಿನ ಸಡನ್ ಮದುವೆ. ಏನ್ ಮಾಡಕ್ಕಾಗಲ್ಲ, ಡೈರೆಕ್ಟ್ ಮದುವೆ ಆಗ್ತೀರಾ? ಡೈರೆಕ್ಟ್ ಮದುವೆ ಮನೇಲಿ ತೋರ್ಸಂಗ್ ಮದುವೆ ಆಗ್ಬೋದು. ಅವರಿಗೆ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಮಾಡಬೇಕು ಅಂದಾಗ ಮದುವೆ ಆದಾಗ ಯೋಚನೆ ಮಾಡೋಣ ಬಿಡ್ರಿ, ಈಗಲೇ ಯಾಕೆ ಯೋಚನೆ ಮಾಡಿ.
ನಮ್ಮನ್ನ ನಾವೇ ಮೇಂಟೈನ್ ಮಾಡಕ್ ಹೋಗಲ್ಲ. ಮೇಂಟೈನ್ ಮಾಡೋದೇ ಅಂತಾನೆ ಅನ್ಕೋತೀರಾ? ಪ್ರೀತಿ ಅಂದ್ರೆ ಮೇಂಟೈನ್ ಮಾಡೋದು. ಈಗಿನ ಹುಡುಗಿಯರೇ ಹಾಗೆ ಮೇಂಟೈನ್ ಮಾಡಿದರೆ ನಮ್ಮ ಹಿಂದೆ ಬೀಳ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಆ ಥರದ ಅನುಭವ ಏನಾದ್ರು ಆಗಿದೆಯಾ ನಿಮಗೆ? ಇಲ್ಲ ಇಲ್ಲ, ಮತ್ತೆ ಹೇಗೆ ಹೇಳ್ತೀರಾ? ನೋಡ್ತೀವಲ್ಲ. ಪ್ರೀತಿ ನಾವು ಹುಡುಗಿಯರು ಅಂದ್ರೆ ನಮ್ಮ ಫ್ಯಾಮಿಲಿ ಕೂಡ ಮಾಡ್ತೀವಿ ಅಷ್ಟೇ. ಫ್ಯಾಮಿಲಿಗೆ ಡೆಡಿಕೇಟ್ ಮಾಡ್ತೀರಾ? ಹಾಂ ಸೊ ಯಾವ ಹುಡುಗಿಯರ್ನು ಪ್ರೀತಿ ಮಾಡಲ್ಲ? ಇಲ್ಲ ಅಷ್ಟೇ. ಪ್ರೀತಿ ಹುಡುಗಿಯರು ಮಾತ್ರ ಅಲ್ಲ, ಮನೇಲಿ ಅಥವಾ ಫ್ರೆಂಡ್ಸ್ ಎಲ್ಲರೂ ಕೂಡ ಪ್ರೀತಿ ಮಾಡ್ಬೋದು, ಅದೇನಿಲ್ಲ. ಹುಡುಗಿರ್ನೇ ಮಾಡ್ಬೇಕು ಅಂತ ಏನಿಲ್ಲ. ಏನಿಲ್ಲ ಮೇಡಮ್, ನಾವು ಜಾಸ್ತಿ ಫ್ರೆಂಡ್ಸ್ ಹುಡುಗರು ಕೂಡನೇ ಇರ್ತೀವಿ. ಹಾಂ, ನಾವು ಹುಡುಗರು ಅಂದ್ರೇ ಇಷ್ಟ. ಹಾಂ, ನಾನು ಸೆಲೆಬ್ರೇಟ್ ಏನು ಮಾಡಲ್ಲ, ಝೀರೋ ಎಕ್ಸೈಟ್ಮೆಂಟ್. ನಾರ್ಮಲ್ ಡೇ ಹೆಂಗೈತೆ ವ್ಯಾಲೆಂಟೈನ್ಸ್ ಡೇ ಹಂಗೆ. ಯಾಕೆ ನಿಮಗೆ ಅದು ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಇಲ್ವಾ? ಏನು ಕ್ಯೂರಿಯಾಸಿಟಿ ಇಲ್ಲ, ನಾನು ಸಿಂಗಲ್ಲೇ. ನೀವು ಸಿಂಗಲ್? ಆ ಲವರ್ಸ್ ಗೌರ್ ದಿನ ಅವ್ರದ್ದು. ಸಿಂಗಲ್ ಆಗಿರೋದ್ರ ಬಗ್ಗೆ ಏನು ಹೇಳ್ತೀರಾ? ಮಿಂಗಲ್ ಆಗಿರೋರ ಬಗ್ಗೆ ಅವ್ರಿಗೆ ಗೊತ್ತೋದು, ಇವನು ಮಿಂಗಲ್ ಆಗಿದ್ದಾನೆ. ಓಕೆ, ನೀವು ನೋಡ್ತಿದ್ದೀರಲ್ವಾ, ಏನು ಅನ್ಸುತ್ತೆ ಅವ್ರನ್ನ ನೋಡಿದ್ರೆ? ನಿಮಗೂ ಮಿಂಗಲ್ ಆಗಬೇಕು ಅಂತ ಏನಾದರೂ ಆಸೆ ಬರುತ್ತಾ? ಫಿಲಿಮ್లో ನೋಡಿದ್ರೆ ಆಸೆ ಬರುತ್ತೆ, ಅಲ್ಲ ಫಿಲಿಮಲ್ಲಿ ಅಂದರೆ ಎಲ್ಲ ಟ್ರೂ ಲವ್ ಥರ ತೋರಿಸ್ತಾರೆ. ಲೈವಲ್ಲಿ ನೋಡಿದಾಗ ಹೇಗೆ ಅನ್ಸುತ್ತೆ? ಲೈವಲ್ಲಿ ನೋಡಿದ್ರೆ ಎಲ್ರಿಗೂ ಹಂಗೆ ಹೇಳೋಕ್ಕಾಗಲ್ಲ. ಸ್ವಲ್ಪ ಜನ ಟ್ರೂ ಲವ್ ಇರುತ್ತೆ, ಸ್ವಲ್ಪ ಜನಕ್ಕೆ ಹಂಗೆ ಹೇಳೋಕ್ಕಾಗಲ್ಲ. ಅವ್ರವ್ರ ಪ್ರಾಬ್ಲಮ್ಸ್ ಇರುತ್ತೆ ಅಷ್ಟೇ. ಆದರೆ ಯಾವುದೇ ರೀತಿ ನಿಮಗೆ ಎಕ್ಸೈಟ್ಮೆಂಟ್ ಇಲ್ಲ? ಇಲ್ಲ ಅಲ್ಲ, ಎಲ್ಲ ನಾರ್ಮಲ್ ಡೇನೇ ನಮಗೆ. ಓಕೆ, ನಿಮಗೆ ಯಾರಾದರೂ ಹುಡುಗಿ ಪ್ರಪೋಸ್ ಮಾಡಿರೋದುಂಟಾ? ಇಲ್ಲ ಇಲ್ಲ, ನಾನು ಮಾತೇ ಆಡಲ್ಲ. ಮಾಡಿದ್ರೆ ಏನು ಮಾಡ್ತೀರಾ? ಕ್ಯಾರೆಕ್ಟರ್ ಚೆನ್ನಾಗಿ ಇಲ್ಲ, ಕ್ಯಾರೆಕ್ಟರ್ ಚೆನ್ನಾಗಿದ್ರೆ ನೋಡೋಕೆ ಚೆನ್ನಾಗಿದ್ರೆ ಓಕೆ ಅಷ್ಟೇ. ನಿಮ್ಮ ಮನೇಲಿ ಏನು ಅಪೋಸಿಸ್ ಇಲ್ವಾ ಅದಕ್ಕೆ? ನಮ್ಮ ಮನೆಯಲ್ಲಿ ಕನ್ವಿನ್ಸ್ ಮಾಡಿದ್ರೆ ಅಕ್ಸೆಪ್ಟ್ ಮಾಡ್ಕೋತಾರೆ ಅನ್ಸುತ್ತೆ, ಏನು ಗೊತ್ತಿಲ್ಲ. ಯಾವ ಥರ ಹುಡುಗಿ ಅಂದರೆ ಯಾವ ಥರ ಗುಣ ಇರೋ ಹುಡುಗಿ ನಿಮಗೆ ಇಷ್ಟ ಆಗುತ್ತೆ? ಅಂದರೆ ಒಳ್ಳೆ ಹುಡುಗಿ ಇರಬೇಕು, ಲಾಯಲ್ ಆಗಿರಬೇಕು, ಲಾಯಲ್ ಆಗಿರ್ಬೇಕು. ಅಷ್ಟೇ. ಕ್ಯಾರೆಕ್ಟರ್ ಚೆನ್ನಾಗಿರ್ಬೇಕು. ಏನು ಅನ್ಸುತ್ತೆ? ಟ್ರೂ ಲವ್ ಒಂದಾದರೆ ಒಬ್ರಿಗೆ ಲಾಯಲ್ ಆಗಿರಬೇಕು, ಅದೇ ಟ್ರೂ ಆಗಿ ಲವ್ ಮಾಡಬೇಕು, ಜೊತೆಗಿರಬೇಕು, ಕೈ ಇಡಬೇಕು ಅಷ್ಟೇ. ಮ್ಯಾರೇಜ್ ಆಗ್ಬಿಟ್ಟು ಆನಂತರ ಇಷ್ಟಪಡ್ತೀರಾ ಅಥವಾ ಮುಂಚೆನೆ? ಅದು ನೋಡೋಣ ಹೆಂಗಾಗುತ್ತೆ, ಅದು ಫ್ಯೂಚರ್ ಮೇಲೆ ಡಿಪೆಂಡು, ನಾವೇನು ಹೇಳೋಕ್ಕಾಗಲ್ಲ. ಈಗ ಸೂಸೈಡ್ ಮಾಡ್ಕೊಂಡು ಸಾಯ್ತಾರಲ್ವಾ ಪ್ರೀತಿಗೋಸ್ಕರ, ಅಂಥವ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಮಾಡ್ಕೊಳ್ಳೋದ್ ಬಗ್ಗೆ ಎಲ್ಲ ರೈಟ್ ಅಂತಲ್ಲ ಅದು. ಲವ್ ಆದ್ಮೇಲೆ ಜೀವನ ಇರುತ್ತೆ, ಒಂದು ಹುಡುಗಿ ಹೋದ್ರೆ ಹುಡುಗಿ ಇರುತ್ತೆ, ಅದೇನು ಸೂಸೈಡ್ ಮಾಡೋದಿಲ್ಲ, ಸುಮ್ಮನೆ ಲೈಫ್ ವೇಸ್ಟ್ ಆಗುತ್ತೆ. ಒಳ್ಳೆ ಹುಡುಗಿ ಸಿಕ್ಕಿದ್ರೆ ಚೆನ್ನಾಗಿದ್ರೆ ಓಕೆ. ಇಲ್ಲಿವರೆಗೂ ಯಾರನ್ನೂ ಲವ್ ಮಾಡಿಲ್ವಾ? ಇಲ್ಲ ಇಲ್ಲ, ಇಲ್ಲಿವರೆಗಿಲ್ಲ. ಮೊದಲನೇ ಕ್ರಶ್ ಅಂತ ಯಾರು ಇಲ್ವಾ? ಕ್ರಷಸ್ ಅಂತ ಎಲ್ರಿಗೂ ಇರುತ್ತೆ ತಾನೆ, ಕ್ರಷಸ್ ಎಲ್ಲ. ಎಲ್ರಿಗೂ ಇರುತ್ತಾ? ಆಮೇಲೆ ಇಲ್ಲ, ಕ್ರಶ್ ಇರೋದು ಎಲ್ರಿಗೂ ಕಾಮನ್ ತಾನೆ, ಅದು ಕ್ರಶ್ ಎಲ್ರಿಗೂ ಇರುತ್ತೆ. ಕ್ರಶ್ ಈ ಏಜಲ್ಲಿ ಬರೋದು ಕಾಮನ್ ತಾನೆ. ಅಂದ್ರೆ ನಿಮ್ಮ ಪ್ರಕಾರ ಫ್ಲರ್ಟ್ ಮಾಡೋದು ಯಾರು, ಹುಡುಗರ ಹುಡುಗಿರ? ಫ್ಲರ್ಟ್ ಮಾಡೋದು ಜಾಸ್ತಿ ಅಂದರೆ ಹುಡುಗರು ಜಾಸ್ತಿ ಮಾಡ್ತಾರೆ ಆನೆಸ್ಟ್ ಆಗಿ. ಯಾಕೆ ಹುಡುಗರೇ ಜಾಸ್ತಿ ಮಾಡ್ತಾರೆ? ಅವ್ರು ಯಾಕೆ ಜಾಸ್ತಿ ಮಾಡ್ತಾರೆ ಅಂದರೆ ಅವ್ರಿಗೂ ಇದು ಇರುತ್ತೆ ತಾನೆ, ಹುಡುಗಿ ಮಾತಾಡಬೇಕು, ಅವ್ರ ಹತ್ರ ಮಾತಾಡಬೇಕು, ಹುಡುಗಿ ಹತ್ರ ಜಾಸ್ತಿ ಫ್ರೆಂಡ್ಶಿಪ್ ಇರಬೇಕು. ಫ್ಲರ್ಟ್ ಮಾಡಿದ್ದೀರಾ? ನಾನೇನು ಫ್ಲರ್ಟ್ ಮಾಡಿದ್ರೆ ಹೇಳಲ್ಲ, ಓಪನ್ ಇಂಟರ್ವ್ಯೂ ಅಂದ್ರೆ ಮಾಡಿದ್ದೀರಾ, ಒಪ್ಕೊಂಡಂಗೆ ಅದು ಇಂಡೈರೆಕ್ಟ್ಲಿ ಮಾತಾಡಿದ್ರೆ ಫ್ಲರ್ಟ್ ಎಲ್ಲ ಮಾಡಿಲ್ಲ. ಫ್ಲರ್ಟ್ ಮಾಡಿಲ್ಲ, ಯಾರಿಗೂ ಸಾರಿ ಕೇಳಿಲ್ಲ? ಇಲ್ಲ ಆ ಥರ ಸಾರಿ ಇಲ್ಲ, ಆ ವಿಷಯ ಏನು ಮಾಡಿಲ್ಲ, ಸಾರಿ ಕೇಳಂಗೆ ವಿಷಯ ಏನು ಮಾಡಿಲ್ಲ. Like you shouldn't leave her at any purpose. You should withstand with all the situations you come. That is true love for me. ನಿಮಗೆ ಲವ್ ಆಗಿದೆಯಾ? I had, but I've experienced love. That is one side love. She was there in my life, and her birthday had come, so I gifted her. That's all. Now she is not with me. ಡಿಸ್ಟೆನ್ಸ್ ಯಾಕೆ ನಿಮ್ಮಿಬ್ಬರಲ್ಲಿ? She is with another boy now. ಅದರ್ ಬಾಯ್? Yeah. ಅಫೇರ್? Not affair. She was, I didn't know.